ವೆಲ್ಕಮ್ ಟು ಲೈಫ್ ವಿತ್ ನವ್ಯ ಸಿರಿ ಜೀವನ ಸಂಚಿಕೆಗಳು. ಸೊ ಇವತ್ತು ಸಂಡೇ ಆಗಿದೆ. ಸಂಡೇ ನಾವು ಸ್ವಲ್ಪ ಲೇಟಾಗಿ ಎದ್ದೇಳ್ತೀವಿ. ಎದ್ಬಿಟ್ಟು ಸ್ವಲ್ಪ ಎಣ್ಗಾಯಿ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಸೊ ಬದನೇಕಾಯಿ ತೊಗೊಂಡು ಬಂದುಬಿಟ್ಟು ಬದನೇಕಾಯಿನ ನೀಟಾಗಿ ಕಟ್ ಮಾಡಿಬಿಟ್ಟು ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಟೊಮೊಟೊನೂ ಕಟ್ ಮಾಡಿಕೊಂಡೆ. ಅದನ್ನೆಲ್ಲ ಬಾಣಲಿಗೆ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಸೊ ಎಲ್ಲ ನಾನು ಏನೇನು ಕಟ್ ಮಾಡಿದ್ದೆ ಅದನ್ನೆಲ್ಲ ಒಂದು ಬಾಣಲಿನಲ್ಲಿ ಸ್ವಲ್ಪ ಸ್ವಲ್ಪ ಮೈಲ್ಡಾಗಿ ಫ್ರೈ ಮಾಡ್ಕೋತೀನಿ. ಆಯಿಲ್ ಹಾಕ್ಬಿಟ್ಟು ಇದು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮತ್ತು ಮಿಕ್ಸಿಗೆ ಅದು ಏನೇನೆಲ್ಲ ನಾನು ಫ್ರೈ ಮಾಡ್ಕೊಂಡಿದ್ದೆ ಮತ್ತು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೆ, ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಮತ್ತು ನಾನು ಇವಾಗ ಹುರಿದಿಟ್ಕೊಂಡಿರ್ತಕ್ಕಂಥ ಅದನ್ನು ಕೂಡ ಇದಕ್ಕೆ ಹಾಕ್ಕೋಬೇಕಾಗತ್ತೆ. ಸೊ ಮಿಕ್ಸಿಗೆ ಎಲ್ಲ ಅದನ್ನು ನೀಟಾಗಿ ಫ್ರೈ ಮಾಡಿದ್ದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೆ. ಎಣ್ಣೆ ಒಂಥರ ಕೆಂಪು ಬರೋ ಥರ ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಾಗಿದೆ. ಅದನ್ನೆಲ್ಲ ಹಾಕ್ಕೊಂಡು ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೋತೀನಿ. ಗ್ರೈಂಡ್ ಮಾಡೋದು ಅಷ್ಟೇ, ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಪುಡಿಗಳನ್ನೆಲ್ಲ ಹಾಕ್ಕೊಳ್ತೀನಿ. ಇದಕ್ಕೆ ನಾವು ಅರಿಶಿನದ ಪುಡಿ, ಗರಂ ಮಸಾಲ ಪುಡಿ, ಕೊತ್ತಂಬರಿ ಬೀಜದ ಪುಡಿ ಅಂದರೆ ಧನಿಯಾ ಪುಡಿ ಎಲ್ಲ ಮತ್ತು ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಮತ್ತು ಖಾರದ ಪುಡಿನೂ ಸ್ವಲ್ಪ ಹಾಕ್ಕೋತೀನಿ. ಖಾರದ ಕೂಡ ಸ್ವಲ್ಪ ಕಡಿಮೆ ಹಾಕ್ಕೋತೀವಿ, ಸ್ವಲ್ಪ ಕಲರ್ ಬರಲಿಕ್ಕೆ ಅಂತ ಅಷ್ಟೇ. ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಏನೂ ಬೇಕಾಗಲ್ಲ. ಜೊತೆಯಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ತುಂಬ ನುಣ್ಣಗೆ ರುಬ್ಕೊಳ್ಳೋದೇನು ಬೇಕಾಗಲ್ಲ. ಸ್ವಲ್ಪ ಮೀಡಿಯಮ್ಮಾಗಿ ರುಬ್ಕೊಂಡು ಅದು ಈ ಥರ ಬರುತ್ತೆ. ಅದನ್ನು ಬಂದಿರೋದನ್ನು ನಾವು ಬದನೇಕಾಯಿ ಇರುತ್ತಲ್ಲ, ಒಂದು ಕುಕ್ಕರ್ನ ತೊಗೊಂಡ್ಬಿಟ್ಟು ಅದರಲ್ಲಿ ಆಯಿಲ್ ಹಾಕಿ ಇದು ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕ್ಬಿಟ್ಟು ಮತ್ತು ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಮೊದಲೇ ಅದರಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಆ ಈರುಳ್ಳಿನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಒಗ್ಗರಣೆ ಹಾಕ್ಕೊಡಲಿಕ್ಕೆ. ಆಮೇಲೆ ಬದನೇಕಾಯಿ ಕಟ್ ಮಾಡಿದ್ವಲ್ಲ ಅದಕ್ಕೆ ನಾವು ಖಾರನ ಇಟ್ಕೊಂಡಿದ್ದೆ ಪಕ್ಕದಲ್ಲಿ. ಆ ತುಂಬಿಸಿ ಇಟ್ಕೊಂಡಿರೋ ಖಾರದ್ದು ಬದನೇಕಾಯಿನ ಒಂದೊಂದನ್ನೇ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಒಂದು ಸ್ವಲ್ಪ ಎಣ್ಣೆಗೆಂಪು ಬರೋವರೆಗೂ ಅದನ್ನು ಬಾಣಲಿನಲ್ಲಿ ಬದನೇಕಾಯಿಗಳನ್ನ ಫ್ರೈ ಮಾಡಿಬಿಟ್ಟು ಅದನ್ನು ನಾವು ಒಂದು ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ನಾವು ರುಬ್ಬಿಟ್ಕೊಂಡಿಂದ ಉಳಿದಿರೋ ಖಾರನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಖಾರನೆಲ್ಲ ಹಾಕ್ಬಿಟ್ಟು ಅದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಸ್ವಲ್ಪ ಗಟ್ಟಿ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಹದವಾಗಿ ನೀರು ಹಾಕ್ಕೊಂಡು ಕುಕ್ಕರ್ನ ಮುಚ್ಚಿಬಿಟ್ಟು ಅದನ್ನು 2 ವಿಷಲ್ ಬರೋವರೆಗೂ ನಾವು ಕೂಗಿಸ್ತೀವಿ. ಕೂಗಿಸಾದ್ಮೇಲೆ ಅದು ಉಪ್ಪು ನೋಡಿಕೊಂಡು ಟೇಸ್ಟ್ ಮಾಡಿ ಉಪ್ಪು ಕರೆಕ್ಟ್ ಇದ್ದರೆ ಸಾಕು. ಒಬ್ಬೊಬ್ಬರಿಗೆ ಕಡಿಮೆ ಆಗುತ್ತೆ, ಮೇಲೆ ಉಪ್ಪು ಹಾಕ್ಕೋಬೋದು. ಉಪ್ಪು ಹಾಕ್ಕೊಂಡಾದ್ಮೇಲೆ ಪಕ್ಕದಲ್ಲಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ನಾವು ಹಿಂದಿನ ದಿನ ಉಳಿದಿರೋ ಸ್ವಲ್ಪ ಅನ್ನ ಇತ್ತು ಮತ್ತು ಗೋಧಿ ಅನ್ನ ಇತ್ತು. ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಎಲ್ಲ ಹಾಕ್ಕೊಂಡು ಅದನ್ನು ನಾವು ಗ್ರೈಂಡ್ ಮಾಡಿಕೊಂಡೆ. ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು. ಇದು ಕೂಡ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಸ್ಮೂತಾಗೂ ಇರುತ್ತೆ. ಮತ್ತು ಅಕ್ಕಿ ಹಿಟ್ಟನ್ನು ನಾವು ಕಲಿಸ್ಕೋಬೇಕಾದ್ರೆ ಹಾಕ್ಕೊಳ್ತೀವಿ. ಹೀಗೆ ಗ್ರೈಂಡ್ ಮಾಡಾದಮೇಲೆ ಅದು ಹಿಟ್ಟು ಹದವಾಗಿ ಈ ಥರ ಬಂದಿರುತ್ತೆ. ಸೊ ಈ ಹಿಟ್ಟು ಚೆನ್ನಾಗಿರುತ್ತೆ, ಸ್ವಲ್ಪ ನುಣ್ಣಗಿರುತ್ತೆ. ನಾವು ರುಬ್ಕೋಬೇಕಾದಾಗ ಅಂದರೆ ನೀರು ಒಂದು ಸ್ವಲ್ಪ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು, ಆಮೇಲೆ ನೋಡಿಕೊಂಡು ಹಾಕ್ಕೋಬೇಕು, ನಮಗೆ ಎಷ್ಟು ಬೇಕೋ ಅಷ್ಟು. ಜಾಸ್ತಿ ಹಾಕಿದ್ರೆ ಸ್ವಲ್ಪ ಗಟ್ಟಿ ಆಗೋಗ್ಬಿಡತ್ತೆ. ಅನ್ನ ಜಾಸ್ತಿ ಇದ್ದರೆ ನೋಡ್ಕೊಂಡು ಮಿತವಾಗಿ ಹಾಕ್ಕೋಬೇಕು. ಅದಕ್ಕೆ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡ್ರೆ ಈ ಥರ ಆಗುತ್ತೆ. ಅದನ್ನು ಕಲಿಸ್ಬಿಟ್ಟು ರೊಟ್ಟಿ ತಟ್ಟೋದನ್ನು ನಾನು ಇಲ್ಲಿ ತೋರಿಸಿಲ್ಲ. ಮಾಡಾದಮೇಲೆ ಈ ಥರ ಆಗಿದ್ದಾವೆ ರೊಟ್ಟಿ. ಇದು ಸ್ಮೂತಾಗಿರುತ್ತೆ. ಈ ಥರ ರೊಟ್ಟಿಗಳನ್ನ ನಾವು ಎಣ್ಗಾಯಿ ಸಾರು, ಯಾವುದೇ ಒಂದು ಮಸಾಲೆ ಸಾರು, ಚಿಕನ್ನು, ಮಟನ್ ಸಾಂಬಾರುಗಳಿಗೂ ಕೂಡ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ.
ನೋಡಿ ಅಟ್ ದಿ ಎಂಡ್ ಈ ಥರ ಬರುತ್ತೆ. ಎಣ್ಗಾಯಿ ಒಂದು ತಿನ್ನೋದಕ್ಕೆ ಅದೊಂದು ಟೇಸ್ಟೇ ಚೆನ್ನಾಗಿ ಅನಿಸುತ್ತೆ. ರಜೆಗಳಲ್ಲಿ ಮತ್ತು ಮಾರ್ನಿಂಗ್ ಅದೇ ಆಫ್ಟರ್ನೂನ್ ಲಂಚಿಗೆಲ್ಲ ನಾವು ಎಣ್ಗಾಯಿ ಸಾರು ಮಾಡಿಕೊಂಡು ಈ ಥರ ಪಲ್ಯ ಮಾಡಿಕೊಂಡು ತಿಂತೀವಿ, ಚೆನ್ನಾಗಿರುತ್ತೆ. ಈವ್ನಿಂಗು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ಆಷಾಢ ಮಾಸ ಆಗಿರೋದ್ರಿಂದ ಬನಶಂಕರಿ ದೇವಸ್ಥಾನಕ್ಕೆ. ಸೊ ನಿಂಬೆಹಣ್ಣು ದೀಪನ ಹಚ್ಬಿಟ್ಟು ನಾರ್ಮಲಾಗಿ ಸಂಡೇಸ್ ಹೋಗ್ತೀವಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಸಿ ಯು.